Audio Jungle. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವು ಇವತ್ತು ಮಾತಾಡಕ್ ಹೋಗ್ತಿರೋ ವಿಷಯ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ ಯೂಸ್ ಎಲ್ಲ ನಮ್ಮ ದೇಶದಲ್ಲಿ ಅಬ್ಯೂಸ್ ಆಗ್ತಾ ಇದೆ, ಅಂದ್ರೆ ಓವರ್ ಯೂಸ್ ಆಗ್ತಾ ಇದೆ. ಪ್ರಾಯಶಃ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಹೋದ್ರೂ ಕೂಡ ಇಷ್ಟು ಫ್ರೀಯಾಗಿ ಇಷ್ಟು ಈಸಿಯಾಗಿ ಆಂಟಿಬಯೋಟಿಕ್ಸ್ ನ ಹೈಯೆಸ್ಟ್ ಕನ್ಸ್ಯೂಮ್ ಮಾಡೋ ದೇಶ ಯಾವುದೂ ಇಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೊಂದು ನಾರ್ಮ್ಸೇ ಇಲ್ಲ. ಒಬ್ರು ಡಾಕ್ಟರ್ ಅದನ್ನ ಬರ್ಕೊಡ್ಬೇಕು ಅಂತಾನೆ ಇಲ್ಲ. ಕೇವಲ ಕೆಲವರು ಹೆಂಗಿದ್ದಾರೆ ಅಂತಂದ್ರೆ ಆಂಟಿಬಯೋಟಿಕ್ಸ್ ಪದೇ ಪದೇ ತಗೊಳ್ಳೋಂತ ಅಭ್ಯಾಸ ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಕಾಮನ್ ಆಗಿ ಮನೆಯಲ್ಲಿ 4 ತರ ಆಂಟಿಬಯೋಟಿಕ್ಸ್ ಬಿದ್ದಿರುತ್ತೆ. ಸ್ವಲ್ಪ ಜ್ವರ ಬರ್ಲಿ, ಸ್ವಲ್ಪ ಶೀತ ಬರ್ಲಿ, ಸ್ವಲ್ಪ ಕೆಮ್ಮು ಬರ್ಲಿ, 1-2 ಆಂಟಿಬಯೋಟಿಕ್ ತಗೊಂಡ್ಬಿಡೋದು. ಇದೆಲ್ಲ ರಾಂಗ್ ಪ್ರಾಕ್ಟೀಸಸ್ ಆಫ್ ಟೇಕಿಂಗ್ ಆಂಟಿಬಯೋಟಿಕ್ಸ್. ಮತ್ತೆ ಇನ್ನೊಂದು, ಇಲ್ಲಿ ನಮಗೆ ಪ್ರಿಸ್ಕ್ರಿಪ್ಷನ್ ಅದೇ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಯಾವುದೇ ಡಾಕ್ಟರ್ ಹತ್ರ ಹೋಗ್ಲಿ, ಆ ಡಾಕ್ಟರ್ ಒಂದು 5 ದಿನಕ್ಕೆ ನಿಮಗೆ ಪ್ಯಾರಾಸೆಟಮಾಲ್ ಜೊತೆಗೆ ಯಾವುದೋ ಒಂದು ಆಂಟಿಬಯೋಟಿಕ್ಸ್ ಕೊಡದಲ್ಲಿದ್ರೆ ಅವರು ಡಾಕ್ಟ್ರೇ ಅಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ. ಹಾಗೋಗ್ಬಿಡುತ್ತೆ ನೋಡಿ. ಇದಕ್ಕೆ ಹೇಳ್ತಿರೋದು ನಾನು ಆಂಟಿಬಯೋಟಿಕ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು. ನಾನು ಆಂಟಿಬಯೋಟಿಕ್ಸ್ ಎಗನೆಸ್ಟ್ ಅಲ್ಲ, ಆದ್ರೆ ಆಂಟಿಬಯೋಟಿಕ್ಸ್ ನ ಸರಿಯಾಗಿ ಒಂದು ನಿಜವಾಗ್ಲೂ ಅದು ಇಂಡಿಕೇಟ್ ನಿಮ್ಮ ಪ್ರಾಬ್ಲಮ್ ನಲ್ಲಿ ಅದು ನಿಮ್ಗೆ ಬೇಕೇ ಬೇಕಾ, ಮತ್ತು ಅದು ಸರಿಯಾಗಿ ತಗೊಳ್ಳೋಂಥ ಪ್ರಮಾಣ ಮತ್ತು ದಿವಸಗಳನ್ನ ನೀವು ಸರಿಯಾಗಿ ಮಾಡ್ದಲೇ ಇದ್ರೆ ನಿಮ್ಮ ದೇಹದಲ್ಲಿ ಸಾಕಷ್ಟು ಹೆಲ್ತ್ ಚೇಂಜಸ್ ಮತ್ತು ನೆಗೆಟಿವ್ ಆಗಿ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರೋ ಚಾನ್ಸಸ್ ಇರುತ್ತೆ. ಅದು ಸಾಧಾರಣ ನಿಮ್ಗೆಲ್ಲ ಗೊತ್ತಿರ್ಬೋದು. ಆಕ್ಚುಲಿ ನೋಡಿ, ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರ್ತವೆ, ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತಾವಲ್ವಾ. ನೋಡಿ, ಆಂಟಿಬಯೋಟಿಕ್ಸ್ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ. ಈ ಬ್ಯಾಕ್ಟೀರಿಯಾಗಳು ನೋಡಕ್ಕಾಗಲ್ಲ ಒಳ್ಳೇದೋ ಕೆಟ್ಟದೋ ಬ್ಯಾಕ್ಟೀರಿಯಾ ಅಂತ. ಒಟ್ಟಿನಲ್ಲಿ ಅದು ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ತಾ ಇರುತ್ತೆ ಅಲ್ವಾ. ನಮ್ಮ ದೇಹದ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಹಾಳು ಮಾಡ್ಕೊಂಡ್ರೆ ನಮ್ಮ ದೇಹದಲ್ಲಿ ಎಷ್ಟೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಮೇಜರ್ ಆಗಿ ನಿಮಗೆ ಗ್ಯಾಸ್ಟ್ರೈಟಿಸ್ ಇರ್ಬೋದು, IBS ತೊಂದರೆಗಳಿರ್ಬೋದು, ರಿಪೀಟೆಡ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್, ಮೂತ್ರದ ಸೋಂಕಿರ್ಬೋದು, ಅಥವಾ ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ ಇರ್ಬೋದು. ಇಂಥವೆಲ್ಲ ರಿಪೀಟೆಡ್ ಆಗಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಈ ಆಂಟಿಬಯೋಟಿಕ್ಸ್ ಅಬ್ಯೂಸ್ ಆಗಿದೆ. ಮತ್ತೊಂದು ನಾವಿಲ್ಲಿ ತಿಳ್ಕೊಬೇಕಾದ ವಿಷಯ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಥವಾ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ನೋಡಿ, ಹಿಂದೆ ಎಲ್ಲ ಬ್ಯಾಕ್ಟೀರಿಯಾಗಳಿದ್ವು, ಅದಕ್ಕೆ ನಾವೆಲ್ಲ ಆಂಟಿಬಯೋಟಿಕ್ಸ್ ಹಾಕ್ತಾ ಬಂದ್ವಿ. ಆದ್ರೆ ಅದೇ ಹಳೆ ಆಂಟಿಬಯೋಟಿಕ್ಸ್ ಹಾಕ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ಈ ಆಂಟಿಬಯೋಟಿಕ್ ಒಕ್ಕೊಂಡ್ ಬಿಡ್ತವೆ. ಅವು ಸಾಯೋದೇ ಇಲ್ಲ ಈ ಆಂಟಿಬಯೋಟಿಕ್ಸ್ ಗಳಿಗೆ. ಹಾಗಾಗಿ ಇನ್ನೂ ಸ್ಟ್ರಾಂಗರ್ ಆಂಟಿಬಯೋಟಿಕ್ಸ್ ಬರ್ತಾ ಇದೆ. ಇನ್ನು ಸ್ಟ್ರಾಂಗರ್ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ತಗೊಳ್ತಾ ಹೋಗ್ತೀರಾ. ನೋಡಿ, ಒಂದು ಸಲ ಒಂದು 5 ದಿನದ ಆಂಟಿಬಯೋಟಿಕ್ಸ್ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಯಾವ ರೀತಿ ಕೆಡುತ್ತೆ ಅಂತ ಹೇಳಿದ್ರೆ ಅದು ಮತ್ತೆ ನಮ್ಮ ದೇಹದ ಒಂದು ಬ್ಯಾಲೆನ್ಸ್ ಆಗಿ ಬರಬೇಕು ಅಂದ್ರೆ 1 ತಿಂಗಳ ತನಕ ಟೈಮ್ ತಗೊಳುತ್ತೆ. ನಿಮ್ಗೆ ಗೊತ್ತಾ? ಅದೇ 1 ತಿಂಗಳು ನೀವು 2ನೇ ಸಲ ಆಂಟಿಬಯೋಟಿಕ್ ತಗೊಂಡ್ಬಿಟ್ರೆ ಮತ್ತೇನ್ ಕತೆ ನಿಮ್ದು ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಆಂಟಿಬಯೋಟಿಕ್ಸ್ ಇಂದ ನಿಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗಳು ವ್ಯಾನಿಶ್ ಆಗೋಗ್ಬಿಡ್ತಾವೆ ಸಿಸ್ಟಮ್ ಅಲ್ಲಿ. ನಮ್ಮ ದೇಹದಲ್ಲಿ ನಾವು ತಿನ್ನಂತ ಆಹಾರ ಜೀರ್ಣ ಆಗ್ಬೇಕು, ಸರಾಗವಾಗಿ ಹೊರಗಡೆ ಹೋಗ್ಬೇಕು, ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ಬಹಳ ಮುಖ್ಯ. ಅದ್ರ ಬಗ್ಗೆ ನಾವು ಕೇರೆ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದು, ಆಫ್ಟರ್ ದ ಕೋರ್ಸ್ ಆಫ್ ಆಂಟಿಬಯೋಟಿಕ್ಸ್ ಒಂದು ಪಥ್ಯ ಅಪಥ್ಯ ಅಂತ ಇರುತ್ತೆ. ಒಳ್ಳೆ ಪ್ರೋಬಯೋಟಿಕ್ ಫುಡ್ ಅನ್ನ ತಗೊಳ್ಳುವಂಥದ್ದು, ಒಳ್ಳೆ ಪ್ರೋಬಯೋಟಿಕ್ ಸಪ್ಲಿಮೆಂಟ್ಸ್ ನ ತಗೊಳ್ಳುವಂಥದ್ದು, ಒಳ್ಳೆ ಡಯಟ್, ಒಳ್ಳೆ ಎಕ್ಸಸೈಸು, ಒಳ್ಳೆ ಸನ್ಲೈಟ್ ಎಕ್ಸ್ಪೋಜರ್, ಈ ತರ ಮಾಡೋದ್ರಿಂದ ನೀವು ಆಂಟಿಬಯೋಟಿಕ್ ಇಂದ ಆದಂತ ಒಂದು ಸೈಡ್ ಎಫೆಕ್ಟ್ಸ್ ನ ಮತ್ತೆ ಡ್ಯಾಮೇಜ್ ನ ಅವಾಯ್ಡ್ ಮಾಡ್ಕೊಳಕ್ ಹೋಗ್ಬೋದು. ಸೊ ಹಾಗಾಗಿ ನೋಡಿ, ಸುಮಾರು ಜನರಲ್ಲಿ ಆಕ್ಚುಲಿ ಈಗ ಆಂಟಿಬಯೋಟಿಕ್ಸ್ ಫಸ್ಟ್ ಆಫ್ ಆಲ್ ನೋಡಿ ಹೇಳ್ತೀನಿ, ಒಂದು ಜ್ವರ ಬಂತು ಅಂತ ಬಂದ ದಿವಸನೇ ಆಂಟಿಬಯೋಟಿಕ್ಸ್ ತಗೋಬೇಕು ಅಂತ ಇಲ್ಲ. ನಾರ್ಮಲ್ ಆಗಿ ಒಂದು ಹಳೆ ಗಾದೆ ಇದೆ, ನೀವು ನಾರ್ಮಲ್ ಪ್ಯಾರಾಸೆಟಮಾಲ್ ಡೋಲೋ 6 ತಗೊಂಡ್ರೆ 3 ದಿನದಲ್ಲಿ ಜ್ವರ ಕಡಿಮೆ ಆಗುತ್ತೆ. ಆಂಟಿಬಯೋಟಿಕ್ಸ್ ಏನಾದ್ರು ತಗೊಂಡ್ರೆ 72 ಗಂಟೆಯಲ್ಲಿ ಕಡಿಮೆ ಆಗುತ್ತೆ ಅಂತ. 2-3 ದಿನ ಅಲ್ವಾ ನಾರ್ಮಲಿ. ಸೊ ಅಕ್ಯೂಟ್ ಇನ್ಫೆಕ್ಷನ್ಗಳಿಗೆ ಅಥವಾ ಅಕ್ಯೂಟ್ ಫೀವರ್ಗಳಿಗೆ ಯಾವುದೇ ಕಾರಣಕ್ಕೂ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇಲ್ಲ. ಅದೇ ನೀವು 4-5 ದಿನ ತನಕ ಹೋಯ್ತು, ತುಂಬಾ ಸಿವಿಯರ್ ಇನ್ಫೆಕ್ಷನ್ಸ್, ಬಿಟ್ಟು ಪದೇ ಜ್ವರ ಬರ್ತಾ ಇದೆ, ನೀವು 3 ದಿನದ ನಂತರ ಡಾಕ್ಟರ್ ತೋರಿಸ್ಕೊಂಡು ಅವ್ರು ನಿಮಗೆ ಆಂಟಿಬಯೋಟಿಕ್ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಅದನ್ನ ತಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ನೀವಾಗೆ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡು 1-2 ತಗೊಂಡು ನಿಲ್ಸುವಂಥದ್ದು ಇದು ಪ್ರಾಬ್ಲಮ್ಸ್ ಎಡೆ ಮಾಡ್ಕೊಡ್ತಾ ಇದೆ. ನಾನು ಇವತ್ತಿಲ್ಲಿ ಒಂದು ನ್ಯಾಚುರಲ್ ಆಗಿರೋ ಆಂಟಿಬಯೋಟಿಕ್ಸ್ ನಾವು ನಮ್ಮ ಮನೆಯಲ್ಲೇ ಮಾಡ್ಕೋಬಹುದು. ಇಂಥ ಒಂದು ಆಂಟಿಬಯೋಟಿಕ್ಸ್ ನಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಲಿಕ್ಕೆ ಮತ್ತು ಪದೇ ನಮಗೆ ಈ ತರ ಈ ಕೆಮ್ಮು, ಶೀತ, ಚಳಿ, ಜ್ವರ, ಈ ಕಾಯಿಲೆಗಳು, ಸೀಸನ್ ಅಲ್ಲಿ ಬರುವಂತ ಈ ಹವಾಮಾನ ವೈಪರೀತ್ಯದಿಂದಾಗಿ ಬರುವಂತ ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ನಮ್ಮ ಮನೇಲೆ ಮಾಡ್ಕೊಳ್ಬೇಕಾಗಿರುವಂತ ಒಂದು ಆಂಟಿಬಯೋಟಿಕ್ ಮದ್ದು ಅಥವಾ ಒಂದು ಸಿರಪ್ ನ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಅದನ್ನು ಹೇಗೆ ಮಾಡೋದು ಅಂತ ಕೂಡ ನಾನು ಕೊನೆಯನ್ನು ಹೇಳ್ತೀನಿ. ಮೊದಲಿಗೆ ಈ ನ್ಯಾಚುರಲ್ ಆಂಟಿಬಯೋಟಿಕ್ಸ್ ನಮ್ಮ ಪ್ರಕೃತಿಯಲ್ಲಿ ದೇವರು ನಮ್ಮ ಕೆಲವು ಆಹಾರ ಪದಾರ್ಥಗಳಲ್ಲಿ ಉದುರಿಸಿಟ್ಬಿಟ್ಟಾರೆ. ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರ್ಬೋದು, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರ್ಬೋದು, ನಮ್ಮ ಹೈ ಇಮ್ಯೂನ್ ಸಿಸ್ಟಮ್ ನ ಪ್ರಾಲಿಫರೇಟ್ ಮಾಡುವಂತ ಒಂದು ವಿಧಾನ ಇರ್ಬೋದು. ಇದೆಲ್ಲಾದ್ರೂ ಕೂಡ ನಮ್ಮ ಪ್ರಕೃತಿಯಿಂದ ಈಗ ಆಂಟಿಬಯೋಟಿಕ್ಸ್ ಆಗಿರೋದು ಕೂಡ ಪ್ಲಾಂಟ್ ಬೇಸಿಂದಾನೆ ಅಲ್ವಾ. 90% ಆಫ್ ಸಿಂಥೆಟಿಕ್ ಅಂಡ್ ನ್ಯಾಚುರಲಿ ಮೇಡ್ ಆಂಟಿಬಯೋಟಿಕ್ಸ್ ನ ಎಕ್ಸ್ಟ್ರಾಕ್ಟ್ ತಗೊಂಡ್ಬಿಟ್ಟು ನಿಮಗೆ ಆಂಟಿಬಯೋಟಿಕ್ಸ್ ಮಾಡ್ಕೊಡ್ತಾ ಇರ್ತಾರೆ ಅಲ್ವಾ. ನ್ಯಾಚುರಲ್ ಆಗಿ ನಾವೇ ಮಾಡ್ಕೋಬಹುದಲ್ಲ. ಸೊ ಈಗಿದ್ದಲ್ಲಿ ಎಸ್ಪೆಷಲಿ ಹೇಳ್ತೀನಿ ಕೇಳಿ ವೀಕ್ಷಕರೇ, ಮಕ್ಕಳಲ್ಲಿ ಎಸ್ಪೆಷಲಿ ನೋಡಿ, ನನ್ನಲ್ಲಿ ಸುಮಾರು ಜನ ಬರೋರು ಕಂಪ್ಲೇಂಟ್ ಹೇಳ್ತಾರೆ, ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ, ಸರ್ ಇವನಿಗೆ ಪ್ರತಿ ತಿಂಗಳು ಶೀತ, ಕೆಮ್ಮು, ಜ್ವರ ಬರ್ತಾನೆ ಇರುತ್ತೆ, ಪ್ರತಿ ಸಲನು ಹೋಗ್ತಾನೆ, ಡಾಕ್ಟರ್ ತೋರಿಸ್ತೀವಿ, ಅವ್ರನ್ನ ಆಂಟಿಬಯೋಟಿಕ್ ಕೊಡ್ತಾರೆ, ಸರಿ ಆಗ್ತಾನೆ, 1 ತಿಂಗಳು ಚೆನ್ನಾಗಿರ್ತಾನೆ, 1 ತಿಂಗಳಲ್ಲಿ ಮತ್ತೆ ಹೋಗ್ಬೇಕು. ಸೊ ತಿಂಗಳ ನಮಗೆ ಹೋಗ್ಬಿಟ್ಟು ಡಾಕ್ಟರ್ ತೋರಿಸ್ಕೊಂಡ್ಬರ್ಬೇಕು, ಜ್ವರಕ್ಕೆ ಆಂಟಿಬಯೋಟಿಕ್ ಕೊಡಬೇಕು.
ಈ ಮಕ್ಕಳಲ್ಲಿ ಏನಾದ್ರೂ ನೀವು ಈ ತರ ಆಂಟಿಬಯೋಟಿಕ್ ನ ಅಬ್ಯೂಸ್ ಮಾಡ್ತಾ ಬಂದಲ್ಲಿ ಏಜ್ ಆಗ್ತಾ ಆಗ್ದಂಗೆ ಇವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಈ IBS ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಉದ್ವಿಗ್ನತೆ, ಮಾನಸಿಕವಾಗಿ ಒಂಥರ ಖಿನ್ನತೆ, ಡಿಪ್ರೆಷನ್ ಬರೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಈ ಬ್ಯಾಕ್ಟೀರಿಯಾಗಳನ್ನ ನಾವು ಹಾಳು ಮಾಡ್ತಾ ಇರ್ತೀವಿ. ಈ ಬ್ಯಾಕ್ಟೀರಿಯಾಗಳು ನಮ್ಮ ಮನಸ್ಸಿಗೂ ಬೇಕು, ಗಟ್ ಬ್ರೈನ್ ಆಕ್ಸೆಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲೂ ಕೂಡ ಈ ತರ ಒಂದು ಮನೆ ಹೋಮ್ ಮೇಡ್ ಆಂಟಿಬಯೋಟಿಕ್ಸ್ ಕೊಡೋದು, ದೊಡ್ಡವರಲ್ಲೂ ಕೂಡ ತಗೊಳ್ಳೋದು ಬಹಳ ಉತ್ತಮ. ಸೊ ಯಾವ್ದಪ್ಪ ಇಂಗ್ರೀಡಿಯಂಟ್ಸ್ ನ ಡಿಸ್ಕಸ್ ಮಾಡೋಣ, ಒಂದೊಂದಾಗಿ ಡಿಸ್ಕಸ್ ಮಾಡ್ತೀನಿ ನೋಡಿ. ಮೊದಲನೇಗೆ ನಮಗೆಲ್ಲರಿಗೂ ಗೊತ್ತಿರಂಗೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಅಂತ ಒಂದು ಅಂಶ ಇರುತ್ತೆ. ಅದು ಒಂದು ಪವರ್ಫುಲ್ ರಿಚ್ ಆಂಟಿಬ್ಯಾಕ್ಟೀರಿಯಲ್, ಆಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಜೊತೆಗೆ ಅದರಲ್ಲಿ 33 ತರದ ಸಲ್ಫರ್ ಕಾಂಪೌಂಡ್ಸ್ ಇರ್ತವೆ. ಇದು ಏನ್ ಮಾಡುತ್ತೆ ಅಂತ ಹೇಳಿ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್, ಒಂದು ವೈರಸ್, ಒಂದು ಬ್ಯಾಕ್ಟೀರಿಯಾ, ಒಂದು ಫಂಗಸ್ ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡ್ತು ಅಂದ್ರೆ ನಮ್ಮ ದೇಹದ ಪ್ರತಿರೋಧಕ ಶಕ್ತಿ ಅದಕ್ಕೆ ಎಗ್ನೆಸ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಯಾವಾಗ ರೆಡಿ ಇರಬೇಕು. ಒಂಥರ ಪೊಲೀಸ್ ಮೆಂತರ, ಒಂದು ರಿಸರ್ವ್ ಪೊಲೀಸ್ ಫೋರ್ಸ್ ತರ ಅದು ರೆಡಿ ಮಾಡ್ಲಿಕ್ಕೆ ಈ ಬೆಳ್ಳುಳ್ಳಿ ಬೇಗ ಸಹಾಯವನ್ನ ಮಾಡುತ್ತೆ ಅಂತ ಒಂದು ಸೈಂಟಿಫಿಕ್ ರಿಸರ್ಚ್ ಪ್ರೂವ್ ಆಗಿದೆ. ಎರಡನೇದಾಗಿ ಜಿಂಜರ್ನಲ್ಲಿರುವಂತ ಜಿಂಜರಿನ್ ಇರ್ಬೋದು ಅಥವಾ ಜಿಂಜರಾಲ್ಸ್ ಇರ್ಬೋದು. ಇದು ಕೂಡ ಆಂಟಿ ಇನ್ಫ್ಲಮೇಟರಿ ಆಗ್ಬಿಟ್ಟು ಒಳ್ಳೆ ಆಂಟಿ ಬ್ಯಾಕ್ಟೀರಿಯಲ್ ಕೆಲಸ ಮಾಡೋದ್ರಲ್ಲಿ ಯಾವ ಸಂಶಯ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು, ಏನೇ ಕೆಮ್ಮು, ಶೀತ, ಚಳಿ, ಜ್ವರ ಇರಲಿ, ಶುಂಠಿ ಕಷಾಯ, ಬೆಳ್ಳುಳ್ಳಿ ಸಾರು, ಮೆಣಸಿನ ಸಾರು ಮಾಡಿ ಕೊಡ್ತಾರೆ. ಮನೇಲಿ ತಿಳಿಸಾರು. ಬೇಸಿಕಲಿ ನಮ್ಮ ಮನೇಲಿ ತಿಳಿಸಾರು ಇದೆಯಲ್ಲ, ಅದು ದ ವರ್ಲ್ಡ್ಸ್ ಮೋಸ್ಟ್ ಪ್ರಾಲಿಫರೇಟಿವ್ ಅಂತ ಹೇಳ್ಬಿಟ್ಟು ನಾವು ಒಂದು ವಿಡಿಯೋ ಬೇರೆ ಮಾಡಿದ್ವಿ. ಅದನ್ನ ಬೇಕಾದ್ರೆ ಒಂದು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಅದು ಇವತ್ತು ನಾವು ಸ್ಪೆಸಿಫಿಕ್ ಆಗಿ ಆಂಟಿಬಯೋಟಿಕ್ ಬಗ್ಗೆ ಮಾಡ್ತಾ ಇದ್ವಿ. ಮೂರನೇದಾಗಿ ಹನಿ, ಜೇನುತುಪ್ಪ. ಈ ಜೇನುತುಪ್ಪದಲ್ಲೂ ಕೂಡ ಇರುವಂತ ಒಂದು ಮೆಗ್ನೀಷಿಯಂ ಆಕ್ಸೈಡ್ಗಳಿರ್ಬೋದು, ಹೈಡ್ರೋಜನ್ ಪೆರಾಕ್ಸೈಡ್ಗಳಿರ್ಬೋದು. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತ ಒಂದು ಫ್ಯಾಗೋಸೈಟೋಸಿಸ್ ನ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಫ್ಯಾಗೋಸೈಟಿಸ್ ಅಂದ್ರೆ ಯಾವುದೇ ಒಂದು ಅಟ್ಯಾಕ್ ಮಾಡಿದಾಗ ಒಂದು ಸೆಲ್ಸ್ ಅಲ್ಲಿ ಅದನ್ನ ನುಂಗುವಂತ ಒಂದು ಕೆಪಾಸಿಟಿ. ಅಂದ್ರೆ ನಾವು ಒಂದು ಬ್ಯಾಕ್ಟೀರಿಯಾ ಬಂತು ಅಂತ ಹೇಳಿದ್ರೆ ಒಂದು ಫ್ಯಾಗೋಸೈಟ್ಸ್ ಡೆವಲಪ್ ಆಗುತ್ತೆ. ಅದೇನ್ ಮಾಡ್ತಂದ್ರೆ ಅದು ನುಂಗ್ತವೆ ಆ ಬ್ಯಾಕ್ಟೀರಿಯಾಗಳನ್ನ. ಆಮೇಲೆ ಅದನ್ನ ಹೊರಗಡೆ ಸಾಯಿಸ್ಬಿಟ್ಟು ಡಿಸ್ಇಂಟಿಗ್ರೇಟ್ ಮಾಡ್ಬಿಟ್ಟು ಹೊರಡೆ ಕಳಿಸ್ತವೆ. ಇದನ್ನ ಹೊರಡೆ ಕಳಿಸ್ಲಿಕ್ಕೆ, ಸೆಲ್ಸ್ ನ ಕ್ಲೀನ್ ಮಾಡ್ಲಿಕ್ಕೆ, ಇನ್ಫೆಕ್ಷನ್ ಕ್ಲಿಯರ್ ಮಾಡ್ಲಿಕ್ಕೆ, ಆ ಇನ್ಫೆಕ್ಷನ್ ಇಂದ ಆದಂತ ಒಂದು ಡ್ಯಾಮೇಜ್ ನ, ಟಿಶ್ಯೂ ಡ್ಯಾಮೇಜ್ ನ ಸರಿ ಮಾಡ್ಲಿಕ್ಕೆ ಈ ಹನಿ ಸಹಾಯ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಆಪಲ್ ಸಿಡರ್ ವಿನೆಗಾರ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಸೂಪರ್ ಮಾರ್ಕೆಟ್ ಅಲ್ಲಿ, ಮಾಲ್ಗಳಲ್ಲೆಲ್ಲ ನಿಮಗೆ ಈ ಆಪಲ್ ಸಿಡರ್ ವಿನೆಗಾರ್ ಸಿಗುತ್ತೆ. ಈ ಆಪಲ್ ಸಿಡರ್ ವಿನೆಗಾರ್ ಸ್ವಲ್ಪ ಆಸಿಡಿಕ್ ಆಗಿದ್ಬಿಟ್ಟು ಇದು ನಮ್ಮ ದೇಹದಲ್ಲಿ ನಾವು ಒಂದು ಸಾಕಷ್ಟು ಲೆವೆಲ್ ಅಲ್ಲಿ ಕನ್ಸ್ಯೂಮ್ ಮಾಡಿದಾಗ ನಮ್ಮ ದೇಹದ ಒಂದು ಆಸಿಡಿಕ್ ಫಾರ್ಮೇಶನ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗಲ್ಲ, ಅಲ್ಲೇ ಅದು ಡಿಸಿಂಟಿಗ್ರೇಟ್ ಆಗ್ಬಿಟ್ಟು ದೇಹದಿಂದ ಹೊರಗಡೆ ಹೋಗ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಅದೇ ರೀತಿ ಇನ್ನು ಸುಮಾರು ಇದೆ. ಆಕ್ಚುಲಿ ತುಳಸಿ ಇರ್ಬೋದು ನೋಡಿ. ಹಿಂದಿನ ಕಾಲದಲ್ಲೆಲ್ಲ, ಈಗ ರಾಮಚಂದ್ರ ವನವಾಸಕ್ಕೆ ಹೋದಾಗೆಲ್ಲ ಮನೆ ಸುತ್ತ ತುಳಸಿ ಗಿಡಗಳು ಬೆಳ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ತುಳಸಿ ಮಾಲೆಗಳನ್ನ ಹಾಕೊಳ್ತಾ ಇದ್ರು, ತುಳಸಿಯನ್ನ ಸೇವಿಸ್ತಾ ಇದ್ರು ಕಾಡಲ್ಲಿದ್ದವರೆಲ್ಲ. ಯಾಕಂದ್ರೆ ಈ ವನ್ಯ ಮೃಗಗಳಿಂದ ಬಂದಂತ ಈ ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ತುಳಸಿ ಸಹಾಯ ಮಾಡುತ್ತೆ. ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು. ಈ ತುಳಸಿಯ ಹೆಚ್ಚು ಸೇವನೆಯಿಂದ ನಮ್ಮ ದೇಹದಲ್ಲಿ ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಬೇರೆ ಪ್ರಾಣಿಗಳಿಂದ ನಮಗೆ ಬರುವಂತ ವೈರಸ್ಗಳು ತಡೆಗಟ್ಟಬಹುದು. ಹಾಗಾಗೇನೆ ಕೊರೋನಾದಲ್ಲಿ ಮೋಸ್ಟ್ಲಿ ತುಳಸಿಯ ಕಷಾಯ ತುಂಬಾ ಫೇಮಸ್ ಆಗಿತ್ತು. ಯಾಕೆಂತ ಹೇಳಿದ್ರೆ ಇದರಿಂದ ನಮ್ಮ ಜುನೋಟಿಕ್ ವೈರಸಸ್, ನಮ್ಮ ಮನುಷ್ಯರಲ್ಲಿ ಅಲ್ಲದೆ ಇರುವಂತ ವೈರಸ್ಗಳು, ಬೇರೆ ಪ್ರಾಣಿಗಳಿಂದ ನಮಗೆ ಬರುವಂತ ವೈರಸ್ಗಳನ್ನ ತಡೆಗಟ್ಟಲಿಕ್ಕೆ ಇದು ತುಳಸಿ ಸಹಾಯ ಮಾಡುತ್ತೆ ಅಂತ ಕೂಡ ಆ ಟೈಮ್ ನಲ್ಲೇ ವೈಜ್ಞಾನಿಕವಾಗಿ ತುಂಬಾ ಸೈಂಟಿಫಿಕ್ ಆಗಿ ರಿಸರ್ಚ್ ಆಗಿ ಪ್ರೂವ್ ಆಗಿತ್ತು. ಇದೆಲ್ಲ ಇಂಗ್ರೀಡಿಯಂಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಿರಪ್ ಮಾಡ್ಕೋಬಹುದು. ಆ ಸಿರಪ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನು 2 ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಇದೆ. ಅದು ಒಂದು ಟರ್ಮರಿಕ್, ಅರಿಶಿನದಲ್ಲಿರುವಂತಹ ಕರ್ಕುಮಿನ್ ಒಳ್ಳೆಯ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಲೆಮನ್, ಎಲ್ಲರಿಗೂ ಗೊತ್ತಿದಂಗೆ ಎಲ್ಲಾ ತರದ ವೈರಸ್ ನಲ್ಲೂ ಕೂಡ, ವೈರಸ್ ಅಟ್ಯಾಕ್ಸ್ ಆಗಲಿ, ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಲಿ ಕೂಡ ಹೆಲ್ಪ್ ಮಾಡುವಂಥದ್ದು ಲೆಮನ್ ಅಲ್ಲಿರುವಂತಹ ವೈಟಮಿನ್ ಸಿ ನಮ್ಮ ದೇಹದ ಆಂಟಿ ಆಕ್ಸಿಡೆಂಟ್ಸ್ ನ ಜಾಸ್ತಿ ಮಾಡುತ್ತೆ, ಹಾಗೆ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನ ಕೂಡ ಹೊಂದಿದೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳು, ಜಿಂಜರ್, ಗಾರ್ಲಿಕ್, ಲೆಮನ್, ಹನಿ, ಆಪಲ್ ಸಿಡರ್ ವಿನೆಗಾರ್ ಮತ್ತು ಕುರ್ಕುಮಿನ್, ಅರಿಶಿನ, ಇಷ್ಟನ್ನ ಯೂಸ್ ಮಾಡಿಕೊಂಡು ಒಂದು ಸಿರಪ್ ನ ಮಾಡ್ಕೊಂಡ್ರೆ ಹೇಗೆ? ಇದು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಜೊತೆಗೆ ನಾನು ನನ್ನ ಪೇಷಂಟ್ಸ್ ಕೂಡ ಇದನ್ನ ತುಂಬಾ ಜನಕ್ಕೆ ಪ್ರಿಸ್ಕ್ರೈಬ್ ಮಾಡಿದ್ದೀನಿ. ಹೆಂಗಪ್ಪ ಮಾಡುದು ಅಂದ್ರೆ, ಮೊದಲಿಗೆ ಒಂದು 10 ರಿಂದ 15 ಗಾರ್ಲಿಕ್ ಪಲ್ಸ್ ಎಸಳುಗಳನ್ನ ತಗೊಳ್ಳಿ, ಬೆಳ್ಳುಳ್ಳಿ ಎಸಳುಗಳು. ನಂತರ ಒಂದು 50 ಗ್ರಾಮ್ನಷ್ಟು ಶುಂಠಿ ಚೆನ್ನಾಗಿ ಸಿಪ್ಪೆ ಸುಲಿದು ಇಟ್ಕೊಳ್ಳಿ. ಚೆನ್ನಾಗಿ ಜಜ್ಜಿ ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಮತ್ತೆ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅರಿಶಿನ ಅದನ್ನು ಹಾಕಿ, ಒಂದು ಇಡೀ ಲೆಮನ್ ಅದರ ರಸ ತೆಗೆದ್ಬಿಟ್ಟು ಅದನ್ನು ಹಾಕಿ, ಒಂದು ಪುಟಾಣಿ ಅಂತ ಇರುತ್ತಲ್ಲ ಅದ್ರಲ್ಲಿ ಹಾಕ್ಬಿಡಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟು ಐಟಮ್ಗಳನ್ನ. ಅದಾದ ನಂತರ ಈ ಮಿಶ್ರಣಕ್ಕೆ ಒಂದು 30 ರಿಂದ 40 ml ನಷ್ಟು ಹನಿ, ಜೇನುತುಪ್ಪವನ್ನು ಹಾಕಿ, ಅದರ ನಂತರ ಅಷ್ಟೇ ಪ್ರಮಾಣದಷ್ಟು ಒಂದು 30 40 ml ನಷ್ಟು ಅಥವಾ 50 ml ಒಂದು ಇಟ್ಕೊಳ್ಳಿ. ಆಪಲ್ ಸಿಡರ್ ವಿನೆಗರ್ನ ಹಾಕಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಡಬ್ಬದಲ್ಲಿ, ಒಂದು ಗಾಜಿನ ಜಾರ್ನಲ್ಲಿ ತುಂಬಿಟ್ಕೊಳ್ಳಿ. ಬೇಕಾದ್ರೆ ನೀವು ಟೇಸ್ಟಿಗೆ ಸೈಂಧವ ಲವಣನ ಬೇಕಾದ್ರೆ ಸ್ವಲ್ಪ ಯೂಸ್ ಮಾಡ್ಬೋದು. ಆದ್ರೆ ಮೇನ್ ಆಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇರಬೇಕು. ಗಾರ್ಲಿಕ್ ಇರ್ಬೋದು, ಜಿಂಜರ್ ಇರ್ಬೋದು, ಟರ್ಮರಿಕ್ ಇರ್ಬೋದು, ಲೆಮನ್ ಇರ್ಬೋದು,
ಆಪಲ್ ಸಿಡರ್ ವಿನೆಗರ್ ಇರ್ಬೋದು, ಹನಿ ಇರ್ಬೋದು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಡಿ. 3 ಇಂದ 4 ದಿನ ತನಕ ಅದು ಫ್ರಿಜ್ನಲ್ಲಿ ಇರಲಿ. ಅಲ್ಲಿ ತನಕ ಕನ್ಸ್ಯೂಮ್ ಮಾಡಕ್ಕೆ ಹೋಗ್ಬೇಡಿ. ಆ ಜಾಗ ಚೆನ್ನಾಗಿ ಎಲ್ಲದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಆಗಿ ಇದಾಗುತ್ತೆ. ದಿನ ಬೇಕಾದ್ರೆ ಅದನ್ನ ಶೇಕ್ ಮಾಡಿ 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 ಇಡ್ತಾ ಇರಿ. 3 ದಿನದ ನಂತರ ಅದನ್ನ ನೀವು ಸೇವಿಸ್ತಾ ಬರಬೇಕು. ದೊಡ್ಡವರಾದ್ರಲ್ಲಿ 1 ಟೇಬಲ್ ಸ್ಪೂನ್ ಫುಲ್, ಬೆಳಗ್ಗೆ 1, ರಾತ್ರಿ ನೋಡಿ. ತುಂಬಾ ಜ್ವರ ಇರೋದು ಅಥವಾ ಅಲರ್ಜಿ ಪದೇ ಪದೇ ಆಗ್ತಾ ಇರುವಂಥದ್ದು, ಪದೇ ಪದೇ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರುವಂಥದ್ದು, ಪದೇ ಪದೇ ಕಾಯಿಲೆ ಬೀಳ್ತಾ ಇರುವಂಥವ್ರು, ಮಕ್ಕಳಲ್ಲೇ ಆಗ್ಲಿ ದೊಡ್ಡವ್ರನ್ನಲ್ಲೇ ಆಗ್ಲಿ, 1-2 ದಿನ ಚೆನ್ನಾಗಿರ್ತಾರೆ, 4 ದಿನ ಮತ್ತೆ ಯಾಕೋ ಸುಸ್ತು ಜ್ವರ ನಂದು ಕಡಿಮೆನೇ ಆಗ್ತದೆ, ತಿಂಗಳುಗಟ್ಟಲೆ ಜ್ವರ ಇದೆ ಅಂತ ಹೇಳೋರು ಸುಮಾರು ಜನ ಇರ್ತಾರೆ. ಇಂಥವ್ರು ಲಾಂಗ್ ಟರ್ಮ್ ಆಂಟಿಬಯೋಟಿಕ್ ತಗೊಂಡು ಅಬ್ಯೂಸ್ ಮಾಡ್ಕೊಂಡು ತಮ್ಮ ದೇಹನ ಹಾಳು ಮಾಡ್ಕೊಳ್ಳೋಕ್ಕಿಂತ ನಮ್ಮ ದೇಹದ ಒಂದು ಪ್ರತಿಕಾಯ ಶಕ್ತಿಯನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಈ ತರ ಒಂದು ಸಿರಪ್ನ ಮಾಡ್ಕೊಂಡು ಮನೇಲೇ ಮಾಡ್ಕೊಂಡು ಕುಡಿಯೋದ್ರಿಂದ ದೊಡ್ಡವರಾಗ್ಲಿ ಮಕ್ಕಳಾಗ್ಲಿ ಮುಂದೆ ನಿಮಗೆ ಆಗುವಂತ ಸೈಡ್ ಎಫೆಕ್ಟ್ಗಳನ್ನ ಅವಾಯ್ಡ್ ಮಾಡ್ಕೋಬಹುದು. ಮತ್ತು ಪದೇ ಪದೇ ಆಂಟಿಬಯೋಟಿಕ್ ತಗೊಳ್ಳೋಂತ ಒಂದು ಪ್ರಮೇಯ ಕೂಡ ಇದರಲ್ಲಿ ಬರೋದಿಲ್ಲ. ಇದನ್ನ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ, ಪ್ರತಿಯೊಬ್ರು ಇಷ್ಟಪಡ್ತೀರಾ, ಮಾಡಿ ನೋಡಿ. ಇದೇ ತರ ಮತ್ತೊಂದು ಸೈಂಟಿಫಿಕ್ ವಿಡಿಯೋ ಒಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.